ಹಾಕಿದ ಸಿರಿಯೇ ಒಳ್ಳೆ ವಿರೋಧನ ಪೋ ಚಚ್ಚರ ಸ್ಫುಟಮ ದುಪ್ಪನಾಗಿ ಬಂದ ನೀರಿನ ಮುದಹರೆಂದಿಗೆ ದೇವಾ ಇದೇ ಗುಡಿತಿನಿಯಲ್ಲಿ ಪಾಂಡಿ ವಿಜಯ ಅರ್ಧಕ್ಕಿ ಜಗದವನೆಂಬ ಸುಂದರ ಬಯಲಾಟದ ವಿದ್ಯೆಯನ್ನು ಕಲಿಸಿದ ನಮ್ಮ ತಿಪ್ಪೇಸ್ವಾಮಿ ಗುರುಗಳಿಗೆ ನನ್ನ ಕೋಟಿ ನಮಸ್ಕಾರಗಳು. ದೇವಾ ಶ್ರೀಮತ ಸಮಸ್ತ ವಿಷ್ಣುಲ್ಲ ವಿದ್ಯಾಮೃತ ನವರತ್ನ ಸಂಗೀತ ಸ್ವತಂತ್ರ ಶಕ್ತಿ ರತ್ನವಳ ಪ್ರಭೂತ ಸೂರ್ಯಕಾಂತ ದೇಕ್ಷಲ್ಪ ದೇವಕೃತ ಭುಜ ಕೀರ್ತನ ಸರ್ವಹಾವನ ಬೋಧಿತನಾಗೆ ಹೌದು ದೇವಾ ಮುಂದೆ ನೋಡಿ ಈ ಕುಡಿತೀನಿ ರಾಜ ವೀರ ಮದಕರಿ ಹುಡುಗನ ದೇವ ನಾಮದಾರಂದರೆ ಶ್ರೀಮಂತರ ಪರಾಕ್ರಮ ಬರಗಾಲದಲ್ಲಿ ತಿಳಿಯುತ್ತದೆ, ಯುದ್ಧ ಮಾಡುವವರ ಪರಾಕ್ರಮ ರಣಮಂಡಲದಲ್ಲಿ ತಿಳಿಯುತ್ತದೆ, ಪರೀಕ್ಷೆ ಬರೆದವರ ಪರಾಕ್ರಮ ರಿಸಲ್ಟ್ ಬಂದ ಮೇಲೆ ತಿಳಿಯುತ್ತದೆ, ಲಗ್ನ ಮಾಡಿಕೊಂಡಿರುವವರ ಪರಾಕ್ರಮ 4 ಮಂದಿ ಹೆಣ್ಣು ಮಕ್ಕಳಾದ ಮೇಲೆ ತಿಳಿಯುತ್ತದೆ. ಆದರೆ ಈ ಸಾಧ್ಯ ಪರಾಕ್ರಮ ಬೆಳಕರಿಯುವುದರೊಳಗಾಗಿ ತಿಳಿಯುವುದು ದೊರೆಯೇ ನಿಮ್ಮನಾವಾಗಿದ್ದ ನಾನು ಅರಿಯೇ. ಬಲಿರಾಯರ ಈ ಸಾರಥಿ ನಮ್ಮ ನಾಮಕಿತವೇನೆಂದು ಕೇಳಿದೆಯಾ? ಕೇಳಿದನು ದೇವ. ಸಾರಥಿ ಭೂಪತಿ ಈ ಧರ ಮಂಡಲದಲ್ಲಿ ಸುರಸುರ ಸರ್ವೈಭವದಿಂದ ಪರಿಪಾಲಿಸುವ ಶ್ರೀಮ ನೀಲಕಂಠನ ಬಾದ್ರದವರಿಗೆ ಶಾಸ್ತ್ರನಾಗೆ ಸಾರಥಿ ಭೂಪತಿ ಮಾತ ಅವರ ಅನುಗ್ರಹಕ್ಕೆ ಪಾತ್ರನಾಗಿ ಬಲಿರ ರಾಜನಾದ ಇಂದ್ರ ಮಹಾರಾಜರ ಪ್ರಧಾನ ಶ್ರೇಷ್ಠ ಸರ್ವಗುಣ ಗರಿಷ್ಠ ಉಗ್ರಸೇನ ಮಹಾರಾಜನಂದು ಶ್ರೀ ಕಲ್ಲುರಾಂಜನ ಸಣ್ಣ ಕೊಟ್ಟರು ಮುಚ್ಚಿನ ತುರಾಯ ನೋಡುವರ ಕಣ್ಣಿಗೆ ಬಹುಚಾಯ ಒಡಿ 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 ಸಾಪುತ್ತಾರೆ. ಓಹೋ, ಚಿತ್ರಸೇನ ಮಹಾರಾಜನ ಪಟ್ಟ ಪ್ರಧಾನಿಯಾದ ಉಗ್ರಸೇನರು ತಾವಾದರೆ ಇಂದು ಈ ಸಂಭ್ರಮದಿಂದ ಕಣ್ಗೊಳಿಸುತ್ತಿರುವ ರಂಗು ಮಂಟಪಕ್ಕೆ ದಿಗ್ವಿಜಯ ಮಾಡಿದ ಕಾರ್ಯ ಅರ್ಥವೇನು ಸ್ವಾಮಿ ಸಜ್ಜದ ಪ್ರೇಮಿ? ಬಲಿರಾಯರ ಈ ಸಾರಥಿ ಸುಂದರವಾದ ಸಭಾ ಮಂದಿರಕ್ಕೆ ಬಂದ ಕಾರಣವೇನೆಂದು ಕೇಳಿದೆಯಾ? ಕೇಳಿದನು ದೇವ. ಸಾರಥಿ ಭೂಪತಿ ವಿದ್ಯಾನಾಮನ ವೃದ್ಧಿ ಮಾಡೋದಕ್ಕೋಸ್ಕರ ಮಾಡಬಾರ್ದು ಸಾರಥಿ. ತಿಳಿದ ಬಂದ ಸಂಗತಿ ನಮ್ಮ ರಾಜನ ತೋರಿಸಿ ಜಾಗ್ರತೆ ಇಲ್ಲೇ ನೋಡು ಭೂಪತಿ, ಪೇಟವನ್ನು ಅಲಂಕರಿಸಿ ಜಾಗೃತಿ ಮಾಡ್ತಾರೆ. ನಮೋ ನಮೋ ರಾಜ ರವಿ ಪಂಡಿತ ಭೀಕರವಾದ ಚಿತ್ರಸೇನ ಮಹಾರಾಜನೇ ಈ ಸಮಾಧಿ ನನ್ನ ಕರೆಸಿದ ಕಾರಣವೇನು? ಬರದಿಂದ ಬೇಡ ರಾಜ ರವಿ ಪಂಡಿತ ಚಿತ್ರಸೇನ ಮಹಾರಾಜನೇ ನೋಡುವೇನೆ ರಾಜ ರಾಜ ಕೆಂಪಗಾದಿ ಮೊದಲಾದಿ ಪುಷ್ಪಲತೆಗಳಿಂದಲೂ ಪರಿಶೋಧಿಸುವ ರಾಜ ಅಲ್ಲದೆ ಇತ್ತು ನೋಡ ನೋಡುವೇನೆ ರಾಜ ಮೊದಲಾದ ಮೃಗಗಳನ್ನು ಚೆನ್ನಾಗಿ ಕಾಪಾಡುವಂತೆ ವನಚರರಿಗೆ ಹಕ್ಕನೆ ಮಾಡುವ ಪಾಲಕನ ವಿಳಂಬ ಮಾಡದೆ ಹೋಗನೆ ಮಗನು ಅತ್ಯುತ್ಪಲ ಸರಿಯಾದ ರಾಜೇಂದ್ರ ನೀನು ಹೇಳಿದ ಅಮೃತ
ಯಾವತ್ ಪ್ರಜೆಗಳು ಪ್ರಮುಖ ವೀರರು ನಿರ್ಮಲವಾದ ಸ್ಥಳದಲ್ಲಿ ಸ್ಥಾನವನ್ನು ಮಾಡಿದೆ ಸೂರರೇ ರಣಗಂಭೀರರೇ. ಈ ದೈತ್ಯಾವನದಲ್ಲಿ ಸಕಲ ಪರಿವಾರರು ಕಾವೇರಿಯ ಪಡೆಯಬೇಕು ರಾಜ. ಸಾಂದ್ರಗುಣ ತೇಜ ಭೂಪತಿ ಹೌದು ದೇವ ಭೂಪತಿ ಹಾ ಭೂಪತಿ ಹಾ ಹಾ ಅಹೋ ಕರ್ಣ, ಇವನು ಹುಲ್ಲು ಮನುಜನೆಂದು ನಮ್ಮ ಎದುರಿನೊಳಿಂತು ಒದರುವ ಈ ಅಧಮದರ ರಾಜಾದಿರಾಜನೆಂಬ ಭಾವ ಬಾಯಿಗೆ ಬಂದಂತೆ ಬೊಗಳುವೆಯ ಬೊಳ್ರ್ಯ ಚಿತ್ರ ಮಾಡಿಸುವೆ. ಅಹೋ ಕರ್ಣ, ನಿಮ್ಮಂತ ಚಾರರಿಗೆ ಈ ಪರಿಸ್ಥಿತಿ ಸಮಾನದೆಂದು ಪ್ರಮಾಣ ಮಂತ್ರ. ಅಹೋ ಕರ್ಣ, ಅಹೋ ದುರ್ಯೋಧನ, ಬೊಳ್ರ್ಯ ಈ ಕೂಳನ ಭಂಗಗೈದು ಬಿಡೋ ಖಂಡಿಯ ಕರ್ಣ ಬೋರವನ್ನ ಪಡೆದು ನಮ್ಮ ರಾಜ್ಯದಲ್ಲಿ ನಿಮಗೆ ಹಿಡಿದೀನು ನಿಮಗೆ ಕನ್ನಡಷ್ಟು ಭಾಗ ಬಂದಂತೆ ಫಲ ಪುಷ್ಪಗಳಂತಿದ್ದ ಈ ಪರಿಪಾಠ ಬಹದ್ದೂರ್ ಮಾಡುವೆ ಅದನ್ನು. ಎಲೈ ಬಣ್ಣನೆ,
ಫೋಟೋಗ್ರಾಫರ್ ಬೇಗ ಫೋಟೋಗ್ರಾಫರ್ ಇಲ್ಲಿಗೆ ಪಕ್ಕ ಫೋಟೋಗ್ರಾಫರ್ ಇಲ್ಲಿ ಬಿಡ್ತೇವಪ್ಪ ಅನೇಕ ಮಂದಿ ಸರಣಿಯಿಂದ ಬಂದು ಒಂದೊಂದಾರು ಮಾಡಿ ಪುಷ್ಪರ ಕಂಟಿತ್ತು ತರುಣ ತಮ್ಮ ನಮ್ಮ ಹಾಳು ಮಾಡಿದೆ ರಾಜ ನನ್ನ ದೇಶ ಗರ್ಭಾಂಗಳು ಆರ್ಭಕ ಒಳ ನಿರ್ವೇದನವಾಗುವಂತೆ ಹರ್ಬಡತನವುಳ್ಳ ಮಂಟು ಬೇಕರ ಆಗೋ ರಾಜಣ್ಣ ಹೌದು ರಾಜ ನಾಣ್ಯ ಸುಣ್ಣದ ಪಟ್ಟಿಗಳಂತೆ ತೆಗೆದು ಹತಮರದ ನರುಕರುಗಳು ಮತ್ತು ಕಾರ್ಯ ಮಾಡಿದ್ರೆ ಹೌದು ರಾಜ ಓ ಮಂಟೇಗರ ಆಗೋ ರಾಜಣ್ಣ ನಿನ್ನ ಮುಖವನ್ನು ನೋಡಿದರೆ ಬೆಂಕಿಯಿಂದ ಬಾಡಿದ ಬಾಳಕದಂತ ತೋರುವುದು ಹೌದು ರಾಜ ಇದು ನನಗೆ ಘೋರವಾಗಿ ಕಾಣುವುದು ಕಂಡಿಯ ವರಸರದ ಇದೊಬ್ಬಳದ ಬೇಗ ಆಗೋ ರಾಜ ಮತ್ತೆ ಧನವಂತರೇ ನಮ್ಮ ಮನ ಮಧ್ಯದಲ್ಲಿ ಓದದ ಸೋಪನ ಗಂಟೆತ್ತು ತರುಣ ತಮ್ಮನ ಕಟಕ ಬೀಸಾಡಿ ಪುಷ್ಪಗಳ ಮರದ ಹಾಸಿಗೆ ಮಾಡಿ ಮಲಗಳ ಆಗೋ ರಾಜ ಭಗವಂತೇ ನಾನು ಈ ವನ ಮಧ್ಯದಲ್ಲಿ ಹೇಗೆಷ್ಟಕ್ಕೆ ನಮ್ಮ ಸಂಡೆ ಕೈಕೊಂಡು ದೊಡ್ಡದರ ಅವನ ಹಟ್ಟಾದ ವೆಸ್ಟರ್ನ್ ಹೇಳಲಿ ರಾಜ ಕಂದ ಪ್ರಕೃತ ಆಗೋ ಚಿತ್ರಸೇನ ಮಹಾರಾಜನ ಹೌದು ರಾಜ ಈ ಲೋಕದಲ್ಲಿ ಇಷ್ಟಿಲ್ಲ ಹೌದು ರಾಜ ಬರುವುದಲ್ಲ ಇದಕ್ಕೆ ಹೌದು ರಾಜ ಆಗೋ ರಾಜ ಮತ್ತು ನಮ್ಮ ವನದಲ್ಲಿರುವ 10,000 ಮಂದಿ ವನಚರರು ಮತ್ತಲ್ಲಿಗೆ ಹೋಗಿದ್ದರು ವನಭಾಗನೇ ಎಂದು ಹೇಳಬೇಕಾದರೆ ಆಗೋ ರಾಜ ಏನೆಂದು ಹೇಳಿದೆ ಇಂದಿನ ದಿನ ನಮ್ಮ ವನ ಚಾಮರಲ ಹಾಕತ್ತೋರು ಕಂಡ ಏಕಲಿಕ್ಕೆ ಓಡುವುದಿಲ್ಲ ಆಗೋ ರಾಜ ನನ್ನ ಬಿಡದು ಕೇಳ ನುಡಿದು ದೊಡ್ಡಿದರು ಇದಂ ಶ್ರೀಮನ್ ನೀಲಕಂಠನೇ ಮಹಾರಾಜರೇ ಅಂದ್ರೆ ನೀವು ಕಾಣುವಂಥದ್ದು ಪಡೆಯಬೇಕು ರಾಜ ನದಿ ಕೊಡುತ್ತಿಲ್ಲ ನಮ್ಮವನ್ನ ಒಮ್ಮಕ್ಕೂ ದಾಳ ಧೂಳಿಯ ಮಾಡಿದ ಹದಮರನು ಎನ್ನದಿಟ್ಟ ದಿನದಿಂದ ಗುಟ್ಟಿ ಅವನ ಹೊಟ್ಟೆಯ ಬಗೆದರು ನಿನಗೆ ಶಕ್ತಿ ತಗ್ಗದು ಸಾರಥಿ ಒಬ್ಬದೇ ತಡವಿಂದ ಹೆಚ್ಚಕ್ಕೆ ಉಕ್ಕಿನ ಬೇಡಿ ತೆಗೆದು ಜಾಗೃತಿ ಹಾ ಬೈಲೆಯಲೈಯು ಹೊದರನ ಆಗೋ ರಾಜ ನಿನ್ನ ಮಂಡಿಸಿ ಪಂಚಿಸಿದವರು ದಾರು ಅವರೆಲ್ಲ ಹೊರಮನೆಗಿದ್ದವರು ಹಾ ದಂಜರಿಂದ ಕಡಿದು ಹಾ ಪಶಾಂತ ಕಟ್ಟಿ ಅಮರಾವತಿಯ ಕಾರಣ ಜರುದರು ಬಲ ಬಲ ರಾಜ ನಡೆಯಲು ಯೋಗದರನೆ ಇದು ಕೊಟ್ಟು ಶಬ್ದವನ್ನು ಬೇರೆ ಅದೇ ಪ್ರಕಾರ ಜಾಗೃತಿ ಹೋಗು. ಈ ಜಗತ್ ಭೀಕರನಾದ ಮನುಷ್ಯೇಖರನೇ ಆಗೋ ರಾಜ ಸ್ವರ್ಗ ಮಧ್ಯ ಪಾತಾಳ ಲೋಕದ ಮಧ್ಯದೊಳಗೆ ತಾಸಂದ ಕಡತರವಾದ ಹಸ್ತಿನಾವತಿಯ ಪಟ್ಟಣವನ್ನು ಹಾ ಬಲ ಬಲ ರಾಜ ಆಗೋ ರಾಜ ಕೌರವನೆಂಬರು ಎಂಬುದೂತರೆಂಬ ಹೌದು ರಾಜ ಚೀನ ಚಿತ್ರವನ್ನು ಮಾಡುತ್ತಿರುತ್ತವೆ ಮಾಡಿಸಿದ್ದ ಸಾಧಕವನ್ನೇನು ಅದರ ನಡಿ ಹೋಗುತ್ತದೆ ಅದೇ ಪ್ರಕಾರ ಜಾಗೃತಿ ಹೋಗೋಣ ನಡೆಯ ಗಂಧರ್ವ ಭೂಪತಿ ರಥವನ್ನು ಬಿಡುವುದಿಲ್ಲ ಪ್ರೀತಿ.
ಯುದ್ಧಕ್ಕಿಟ್ಟ ಕಾಲದಿಂದ ಕೆಡವನ ಗಂಡನಿಂದ ತ್ರಿಲೋಕ ತಪ್ಪಿಸಿಕೊಂಡು ಬಿರದ ಬಂದಿರುವ ಈ ಚಿತ್ರಸೇನನು ಹಿಂದೆರಿದರೆ ನಮ್ಮ ಗಂಧರ್ವ ಕುಲಕ್ಕೆ ಕೊಂದು ಬರುವುದಿಲ್ಲ. ಎಲ್ಲ ಈ ಮೂರ್ಖನೇ ಪಾಂಡವ ಗೌರವಾದಿಗಳೆಂಬ ಸಹೋದರರು ಒಂದುಗೂಡಿ ನಿಲ್ಲಿರಿ, ಎನ್ನ ಭುಜಗಳಿಂದ ಕೈಗೊಳ್ಳಿರಿ. ಎಲ್ಲ ಈ ಪದಮನೆ ಇಂದ್ರದೇವರವನ್ನಾಂತರದಿ ಬಂದು ಬೀಗ ಮುದ್ರೆ ಮರಗಿದ್ದು ಒಳಬಕ್ಕು ದಾಳ ಧೂಳಿ ನಿರ್ಮಿಸಿದಕ್ಕೆ ನಿಮ್ಮ ಪರ ಕರವಿ ಬಿದ್ದಿದ್ದೀರೆಯೋ? ಎಲ್ಲ ಈ ಹದ್ದಮನ್ನಾದ ಚಿತ್ರಸೇನನೇ ಸಿಟ್ಟಿನಿಂದ ಈ ಗೋದಂಡದಿಂದ ಕುಟ್ಟಿ ಕುಟ್ಟಿ ಎನ್ನ ಉಕ್ಕುವ ರೋಷದಿಂದ ನಿನ್ನ ಪಕ್ಕೆಲವನ್ನು ಸರಿಸಿ ಮಕ್ಕ ಮಾರಿ ಮುಂದೆ ಕೂರಿ ಮರಿ ಕಡೆ ತೆರವಂಡ ಖಂಡಿತವಾಗಿ ಸುಮ್ಮನಿಂದ ಹೊರರೆ ಎಲ್ಲ ಈ ಮೂರ್ಖನೇ ನೀನು ಧಾರು ನಾನು ಚಿತ್ರಸೇನೆ ನಿಮ್ಮ ಭಾರತದಲ್ಲೇ ಬಂದ ಉದ್ದವಿಪ್ಪ ರಂಬಿಡಿ ನುಡಿಗಳ ನುಡಿಯುವುದಕ್ಕೆ ನಿನ್ನ ನಾಲಿಗೆ ಉದ್ದವಾಯ್ತೆ. ಎಲ್ಲ ಈ ಹೊರರೆ ನಿನ್ನ ಗುಂಡಿಗೆ ಸಡಲಿಸಿ ಬೊಳರೆ ಹಾಸ್ಯ ಮಾಕುವೆ ಅವೋ ಕರ್ಣ ಶಕುನಿ ಸಲ್ಲದ್ರೋಣ ಮೊದಲಾದವರ ಇವನೊಡನೆ ಯುದ್ಧವೊಂಗೈದು ಬೊಳರೆ ಮುಸುಗಿಯಂ ಬಿಗಿದು ಹಸ್ತಿನಾವತಿಯ ಕಾರ್ಯಗೃಹಕ್ಕೆ ಸೇರಿಸಿದೆ. ಮನಸ್ಸಿನ ಕೇಳುವ ಎಲ್ಲ ಈ ಮೂರ್ಖನಾದ ಚಿತ್ರಸೇನೆ ಅದೇನು ಎಲ್ಲ ಈ ಮೂರ್ಖನೇ ಎನ್ನಯ ಕರ ಪಲ್ಲವದೊಳ ಬಿಲ್ಲ ಮಂಸೆಂಗರಿಸಿ ಬಾಣವು ಮೂಡಿ ಬಡ್ದ ಕಣಕ್ಕ ಶ್ವಾಸಘಾತಕನು ನಿರ್ಧರಿಸದ ಚಿತ್ತ ಪಲ್ಲಟನಾಗಿ ಎತ್ತರವಿರುವುದನು. ಎಲ್ಲ ಈ ಮೂರ್ಖನೇ ನಿನ್ನ ಸೋದರ ಮಾವನಾದ ಶಕುನಿ ಎಂಬ ಅಪಶಕುನ ಪಕ್ಷಿಯು ಕಪಟತನವನ್ನು ಸೂಚಿಸಿ ಸುಂದರ ಗಾಳಿಗೆ ಸಿಲುಕಿದ ದಂಡನ ಅವಧಿಯಿಂದ ಎಡಬಡಿಸುತ್ತ ಕಣ್ಣೆ ಕಾಣುವುದಲ್ಲ. ಎಲ್ಲ ಈ ಮೂರ್ಖನೇ ನೀನು ನಂಬಿದ ಕಬ್ಬಲಿಗಿನಾದ ಕರಳು ನನ್ನನ್ನು ಕೊಂಡ ಕೆಣಕ್ಕೆ ಮಣ್ಣಿಡಿದ ಕುರಿಯಿಂದ ಕಡಲ ತೀರಕ್ಕೆ ನೀರನ್ನು ನಿಲ್ಲಿಸುವುದು. ಎಲ್ಲ ಈ ಹಲವನೇ ಮಿಕ್ಕುಳಿದ ನಿಮ್ಮ ಬಲಾಚಾರವನ್ನ ಮತ್ತೆ ಸತ್ಕರಿಸಿ ಈ ಧರ್ಮವನ್ನು ಬಿದ್ದು ಒದ್ದಟ್ಟು ಕಂಡಿಯ ಕಾಲವನ್ನು ಕೊಂಡ ಬಂಡ ಅದೇ ಪ್ರಕಾರವಾಗ ಯುದ್ಧಕ್ಕೆ ನಿಲ್ಲದೆ ಆಹೋ ರಾಜ ತ್ಯಾಗದಿಂದ ಇವನ್ನು ದಕ್ಷಿಣ ಭಾರತದಲ್ಲಿ ದುಷ್ಟತನದಿಂದ ಇವನ್ನು ಕಟ್ಟಿ ಮಿಕ್ಕಿದ ಬಲಕ್ಕೆ ಭೀಕರ ಹಾಕಿದ ಬೆಂಕಿಯನ್ನು ಮಹತ್ವ ಸಿಂಹ ಶಾಸನ ಕಂಡ ಬೇಡುವಂತೆ ಸದಾಶಿವ ಘೋರ ಸತ್ರಮನು ಶಿಖರ ಹತ್ತಕ್ಕೆ ಈ ಕ್ಷಣದಲ್ಲಿ ಹಿನಾಪುತ್ರ ನೋಡುವ ಸರದಿ ವಿಚಂಡ ಕಟ್ಟಿಸುವುದು ಜಾಗೃತಿ ತಮಿಸೋಣ ಖ್ಯಾತಿವಂತನಾದ ಮಂತ್ರಿಶೇಖರನೇ ನಿನ್ನಂಬರಿ ಬರಿಯಿಂದ ಬಂಧಿಸಿದ ಅಂಡ ಗೌರವನನ್ನು ಸೋಲಿಸಿ ಸಾಕ್ಷಿಗಳ ತಂಡಕ್ಕೆ ದಂಡಿಯಾಗಿ ಹಾಕಿ ಕುಡಿಯುವ ಖಂಡಿಯ ಉಗ್ರಸೇನ ಕೀರ್ತಿಯನ್ನು ಬದಲು ಉಗ್ರಸೇನ
ಅಗೋ ಅಣ್ಣಯ್ಯ ಹೇಳುವೆನು ಕೇಳು. ನಿನಗೆ ವಂದನೆ ಚಿತ್ರಸೇನನೇ, ನಿನಗೆ ವಂದನೆ ಚಿತ್ರಸೇನನೇ. ಎನ್ನ ಪತಿಯ ತಪ್ಪು ಏನು ತಿಳಿಸು ಬೇಗನೆ, ತಿಳಿಸು ಬೇಗನೆ ನೀನು ಚಿತ್ರಸೇನನೇ, ಚಿತ್ರಸೇನನೇ ನಿನಗೆ ವಂದನೆ. ಎನ್ನಾಯ ಪತಿಯ ಸೆರೆಯ ಬಿಡು ಎಂದು ಬೇಡುವೆ ನಾನು. ಅಣ್ಣಯ್ಯ ಚೆನ್ನಾಗಿ ಕೇಳು. ಎನ್ನಾಯ ಪತಿಯ ಸೆರೆಯ ಬಿಡು ಎಂದು ಬೇಡುವೆ ನಾನು. ಎನ್ನ ಮಾಂಗಲ್ಯವನ್ನು ಉಳಿಸು ಎಂದು ಬೇಡುವೆನು. ಮತ್ತೆ ಮತ್ತೆ ಬೇಡುವೆ ನಾನು, ಪತಿಯ ಸೆರೆಯ ಬಿಡು ನೀನು. ನಿನಗೆ ಅಗೋ ಅಣ್ಣಯ್ಯ, ಎನ್ನ ಪತಿಯು ಅಪರಾತ್ರಿಯೊಳು ಅಪರಾಧಗೈದನೆಂದು ಸೆರೆ ಪಡೆದುಕೊಂಡು ಹೋಗಿರುವೆಯಂತೆ. ಎನ್ನ ಮೇಲೆ ಕರುಣೆ ತೋರಿ ಪತಿಯ ಸೆರೆಯನ್ನು ಬಿಟ್ಟು ಬಿಡು ಅಣ್ಣ. ಸುಗುಣ ಲಾವಣ್ಯ. ಸಾರಥಿ ಗುಣದಿ ನೋಡಿದೀಯಾ ಈ ಉಳಿದ ಮಣಿಗಳ ಮಿತಿ? ಹಾಗೆಯೇ ಉಳಿದ ಮಣಿ ನೀನು ಈ ಭ್ರಷ್ಟ ದುರ್ಯೋಧನನಿಗೆ ಪಟ್ಟದ್ರಣ್ಯ ದುರ್ಯೋಧನ ಸೆರೆ ಬಿಡಿಂದು ಸೆರೆ ಕೊಟ್ಟಿ ಬೇರೆ ಹಾಗೆ ಭಾನುಮತಿ ಅಣ್ಣಯ್ಯ ಇವನು ಮಾಡಿದ ಅಪರಾಧವು ಎಷ್ಟೆಂದು ಹೇಳಲಿ? ಈ ಹತ್ತಮ್ಮನಿಂದ ದುರ್ಭಾಷೆಗಳು ಎಷ್ಟೆಂದು ಅನಿಸಲಿ? ಈ ಸಂಗತಿ ನಿನಗೆ ತಿಳಿಯದ ಸಮ್ಮತದ ಸುಮ್ಮನೆ ಕಂಡೆಯ ಭಾನುಮತಿ ನಡೆಸಿದಂತ ಪ್ರತಿಜಾಗೃತಿ ನರ ಮನುಷ್ಯರು ನಾವು ದೇವತೆಗಳು ನೀವು. ನರ ಮನುಷ್ಯರು ಕಲ್ಯವನ್ನು ಉಳಿಸು ಎಂದು ಬೇಡುವೆನು. ಕೊಡಗಲು ಧರ್ಮಸಭೆಯವರು 5 ರೂಪಾಯಿನ ಚಿತ್ರಸೇನ ಪತ್ರಿಕೆಯನ್ನು ಮಾಡ್ತಾರೆ. ಅಹೋ ಅಣ್ಣಯ್ಯ, ಅವಮ್ಮಯ್ಯ ನರ ಮನುಷ್ಯರು ನಾವು ದೇವತರು ನೀವು. ಹೌದು ಭಾನುಮತಿ ನಿನ್ನಲ್ಲಿ ನಾನು ಕರಮುಗಿದು ಬೇಡಿಕೊಳ್ಳುವುದೇನೆಂದರೆ ಎನ್ನನ್ನು ಒಡಹುಟ್ಟಿದ ಸಹೋದರಿ ಎಂದು ಭಾವಿಸಿ ತಿಳಿಯುವುದೋ ಎನ್ನ ಪತಿಯು ಅಪರಾಧ ಮಾಡಿದರೆ ಆ ಅಪರಾಧವನ್ನು ಮನ್ನಿಸಿ ಪತಿಯ ಸೆರೆಯನ್ನು ಬಿಟ್ಟು ಬಿಡು ಅಣ್ಣ. ಬರುವುದು ನಿನಗೆ ಪುಣ್ಯ. ಹಾಗೆ ಮಂದಮತಿಯಾದ ಭಾನುಮತಿ ಅಣ್ಣಯ್ಯ ನಿಮಗೆ ತಿಳಿದ ಧರ್ಮಶಾಸ್ತ್ರಗಳು ನಮಗೆ ತಿಳಿಯುತ್ತವೆ. ಹಾ ಗಂಧವು ಗಂಟಿ ಹೋಗಬಾರದು ಅದಕ್ಕೆ ತಿಳಿಯಲಿಲ್ಲ. ಹಾ ಅನ್ಯರ ಮನವನ್ನು ಹಾಳು ಮಾಡಬಾರದೆಂದು ನಿನ್ನ ಪತಿಗೆ ನೀನು ಈ ರೀತಿಯ ಮೇಘಲಿಲ್ಲ. ಹಾಗೆ ಭಾನುಮತಿ ಅಣ್ಣಯ್ಯ ಈಗ ಬಂದು ಅಣ್ಣ ಧರ್ಮಶಿಲೆಯನ್ನು ಬಿಡಿ ಎಂದು ಎನ್ನನ್ನು ಬರಿಬರಿಂದ ಪಾಲಿಸು ತರವಲ್ಲ. ಪಿಚ್ಚಂಡೆ ಮೆಚ್ಚುದು ಅಂದ್ರೂ ಸತ್ಯವಿಲ್ಲ. ಹಾಗೆ ಭಾನುಮತಿ ಅಣ್ಣಯ್ಯ ಈ ಭ್ರಷ್ಟನ್ನು ಮಾಡಿದ ಚೇಷ್ಟೆಯ ಮೆಣಸಿಕೊಂಡರೆ ಪಾದದಿಂದ ಮಸ್ತಕದವರೆಗೆ ಜ್ವಾಲಕ್ಕೆ ಬಾತಿರುವ ಮತ್ತು ಗೌರವ ಎಂಬ 3 ಅಕ್ಷರ ಎಲ್ಲ ಕಿವಿಯಲ್ಲಿ ಹಾಕಿದ್ರು ಭಾನುಮತಿ. ಇವನ ಬಿಡುವ ಜಾಗೃತಿ ಬೇಡುವೆ ಪತಿಯ ಭಿಕ್ಷೆ ನಿನ್ನಲ್ಲಿ ನಾನು.
ಬೇಡಿಕೊಳ್ಳುತ್ತಿರುವೆನು. ಎನ್ನ ಪತಿಯ ಸೆರೆಯನ್ನು ನೀನು ಬಿಟ್ಟರೆ ನಿನಗೆ ಪುಣ್ಯ ಬರುವುದು. ಪತಿಯ ಸೆರೆಯನ್ನು ಬಿಟ್ಟು ಬಿಡು ಚಿತ್ರಸೇನನೇ, ಗಂಧರ್ವ ನಾಯಕನೇ. ಹಾಗೆ ಬಂದ ಗೌರವನ ಸತಿ ಭಾನುಮತಿ, ಅಣ್ಣಯ್ಯ, ನಿನಗೆ ತಿಳಿಯದೆ ಈ ದುಷ್ಟನ ಸಂಗತಿ, ಸುಮ್ಮನೆ ಜಾಗೃತಿ, ನಿನ್ನ ಗಂಡನಿಗೆ ಹೇಗತಿ. ಹಾಗೆ ಭಾನುಮತಿ, ನಿನ್ನ ಗಂಡನಿಗೆ ಮಾಡಿದ ಶಿಕ್ಷೆಯು ಇಷ್ಟೇ ಸಾಕೆಂದು ಹೇಳಿದೆಯಲ್ಲ. ನಾನು ಶಿಕ್ಷೆಯನ್ನು ಮಾಡುವುದಕ್ಕೆ ಕರ್ತನಲ್ಲ, ಸಾಕ್ಷಾತ್ ದೇವೇಂದ್ರ ಮನ ಕರ್ತನು. ದೇವೇಂದ್ರ ಮಹಾರಾಜನೆದುರಿಗೆ ಈ ತಮ್ಮ ಕರೆದು ಪ್ರಾಣ ಕಳಿಸಿಬಿಡು. ಧರ್ಮಜ, ಭೀಮ, ಅರ್ಜುನ, ನಮ್ಮ ಉದ್ಯಾನವನದಲ್ಲಿರುವ ಶಿವಲಿಂಗ ದೇವಾಲಯಗಳನ್ನು ಹಾಳು ಮಾಡುವುದಕ್ಕೆ ಇವರಪ್ಪನ ಹಂದಕನೇ ನಾನು ಕಟ್ಟಿಸಿದ್ದೇನೆ. ಹಾಗೆ ಭಾನುಮತಿ, ಅಣ್ಣಯ್ಯ, ನಿನ್ನ ಗಂಡನನ್ನು ನಿಂತು ನಿಲ್ಲುವ ಸೀಳಿದರು ನನಗತ್ತಿರುವ ಶಕ್ತಿ ಸಾಧ್ಯವಿದೆ. ಇನ್ನೆತ್ತಕ್ಕೆ ಇವನ ಆಸೆ ಪರಮೇಶ್ವರ ಆಜ್ಞೆಗಳು ಸುಮ್ಮನೆ ಬಿಡುವುದರ ಖಂಡಿಯ ಭಾನುಮತಿ, ಬಿಡು ನಿನ್ನ ಗಂಡನ ಭ್ರಾಂತಿ. ನಮೋ ನಮೋ ಮಾವ. ಅಮ್ಮ ಶುಭವಾಗಲಿ ಭಾನುಮತಿ, ಮೇಲೆ ಕೇಳು. ಮಾವಯ್ಯ, ಭಾನುಮತಿ, ನನಗೆ ಬಂದ ಕಷ್ಟವನ್ನು ನೀನಾದರೂ ಪರಿಹರಿಸುವೆಯ ಮಾವಯ್ಯ. ಅದ್ಯಾವುದು ಭಾನುಮತಿ? ಮಾವಯ್ಯ, ಭಾನುಮತಿ, ಗಂಧರ್ವ ನಾಯಕ ನೆನೆಸಿಕೊಂಡ ಚಿತ್ರಸೇನನು ಪತಿಯ ಸೆರೆಯನ್ನು ಪಡೆದುಕೊಂಡು ಹೋಗಿರುವನಂತೆ. ಅರಣ್ಯದಲ್ಲಿ ನಮ್ಮ ಕೈಲಿದೆ ಭಾನುಮತಿ. ಮಾವಯ್ಯ, ಭಾನುಮತಿ, ನಿನ್ನಲ್ಲಿ ಕರಮುಗಿದು ಬೇಡಿಕೊಳ್ಳುವೆನು, ಹೀಗಾದರೂ ಮಾಡಿ ಪತಿಯ ಸೆರೆಯನ್ನು ಬಿಡಿಸಿಕೊಂಡು ಬಾ ಮಾವ. ದಿವ್ಯ ಪ್ರಭಾವ. ಅಮ್ಮ ಭಾನುಮತಿ, ಮಾವಯ್ಯ, ಗಂಧರ್ವರು ನಿನ್ನ ಗಂಡನ ಸರಿಪಿಡಿದು ಒಯ್ಯುವ ಕಾಲದಲ್ಲಿ ದ್ರೋಣ, ಭೀಷ್ಮ, ಕೃಪ, ಜಯದ್ರಥ, ಶಲ್ಯ, ಶಕುನಿ, ಕರ್ಣ ಮೊದಲಾದ ವೀರಾದ ವಿರುದ್ಧ ಮಾಡಿದ ಕಾರ್ಯವೇನು? ಅಯ್ಯೋ, ನಮ್ಮಿಂದ ಏನಾದ್ರು ಭಾನುಮತಿ. ಅರಣ್ಯವನ್ನು ಸಂಕರಿಸಿ ಹೊತ್ತಿಗೆ ಸರಿಯಾಗಿ ಅನ್ನವನ್ನು ಕಾಣದೆ ಹಣ್ಣು ಕಾಯಿ ತಿಂದು ಕಾಲನ್ನು ಕಳೆಯುವ ನಾವು ಆ ಗಂಧರ್ವರನ್ನು ಓಡಾಡುವುದು ನಮಗೆ ಆಗುತ್ತೆ ಭಾನುಮತಿ. ನಿನಗೇನಿದೆ ಈ ಪಾಂಡವರ ಸಂಗತಿ? ಭೀಮನೆ, ಛೀ, ಮೂರ್ಖರೇ! ಅಹೋ ವಾಯುತನೆಯ, ಹಾಗೆ ಭಾನುಮತಿ, ನನಗೆ ಬಂದ ಆಪತ್ತನ್ನು ನೀನಾದರೂ ಪರಿಹರಿಸುವೆಯಾ? ಅದು ಎಷ್ಟು ಸಾಧ್ಯವಿಲ್ಲ. ವಾಯುದೇವ, ಭಾನುಮತಿ, ನನಗೆ ಬಂದ ಆಪತ್ತು ಏನೆಂದು ಹೇಳುವೆನೋ ಚೆನ್ನಾಗಿ ಕೇಳು. ಅದೇನು ಚೆನ್ನಾಗಿ ಹೇಳು ಭಾನುಮತಿ. ವಾಯು ನಂದನ ಬಿಡಿಸೋ ಬಂಧನ, ವಾಯು ನಂದನ ಬಿಡಿಸೋ ಬಂಧನ, ಎನ್ನಯ ಪತಿಯ ಸೆರೆಯನ್ನು ಬಿಡಿಸು ಎಂದು ಬೇಡುವೆ. ವಾಯು ನಂದನ ಬಿಡಿಸೋ ಬಂಧನ. ಭಾನುಮತಿ, ಗಂಧರ್ವ ನಾಯಕ ನೆನೆಸಿಕೊಂಡ ಚಿತ್ರಸೇನನು ಪತಿಯ ಸೆರೆಯ ಪಡೆದುಕೊಂಡು ಹೋಗಿರುವಂತೆ. ಕರಮುಗಿದು ಬೇಡಿಕೊಳ್ಳುವೆನು, ಹೇಗಾದರೂ ಮಾಡಿ ಪತಿಯ ಸೆರೆಯನ್ನು ಬಿಡಿಸಿಕೊಂಡು ಬಾ ಕಂಡೆಯ ಆಯುಧನೇನೆ. ಹಾಗೆ ಬಣ್ಣ ಕಿತ್ತೆಯಾದ ಭಾನುಮತಿ, ಅಹೋ ವಾಯುದೇವ, ನಿಮ್ಮ ನಡತೆ ಎಂಥದ್ದಂದರೆ ಕಷ್ಟ ಬಂದ ಕಾಲದಲ್ಲಿ ಕಂಡವರ ಕಾಲು ಹಿಡಿಯ ಬಂದರೆ ಕೈಗೆ ಸಿಕ್ಕವರನ್ನು ದುಃಖಪಡಿಸುತ್ತದೆ. ಅದು ಹೇಗೆಂದರೆ ಎಂದಕ್ಕೆ ಕಥೆ ತಿನ್ನಿಸಿದರೆ
ಉಪಕಾರ ಮಾಡಬಾರದು. ಅದು ಯಾಕೆ? ಅದು ಯಾತಕ್ಕೆಂದರೆ ಏತಕ್ಕೆ? ಉಪಕಾರೋಪಿ ನೀಚನಾಂ ಅಪಕಾರೋಪಿ ಚರಿತೆ ಪಯಂ ಪರಾಂ ಭುಜಂಗೇಣಂ ಕೇವಲ ವಿಶ್ವವರ್ಧನಂ. ಇದರ ತಾತ್ಪರ್ಯವೇನೆಂದರೆ ಅದರ ತಾತ್ಪರ್ಯವೇನು? ಹಾಲೆರೆದು ಸಾಕಿದರು ಮತ್ತಿಷ್ಟು ವರ್ಷವು ಪರಿತಿಯಾಯ್ತಮ್ಮ ಭಾಗ ಮಾತಿನಂತೆ ನೀಚರಾದವರಿಗೆ ಉಪಕಾರ ಮಾಡಿದರೆ ಆಗಲೇ ಉಪಕಾರ ಮಾಡಿದರೆ ನೀವು ಮಾಡಿದ ಕಪಟ ಕೃತ್ಯಗಳನ್ನು ನೆನೆಸಿಕೊಂಡರೆ ಎನ್ನ ಹೃದಯದ ಬಗಲಿಂದ ಗೋಪಾಗ್ನಿಯು ಎಗ್ಗಳವಾಗಿ ಪಾದದಿಂದ ಮಸ್ತಕದವರೆಗೂ ಹತ್ತಿಯಂತೆ ಉರುಗುತ್ತದೆ. ಕಾಲಕ್ಕೆ ಎತ್ತವಿಲ್ಲ ಅಣ್ಣನಾಗ್ನಿ ಎಂಬ ಉರುಳಿಕೊಂಡು ಸಿಲುಕಿ ಸುಮ್ಮನಿರಬೇಕಾಯಿತು. ಇಲ್ಲವಾಯಿತೇ ಗುರುಕುಲು ಎಂಬ ಸರದಿ ಎನ್ನ ಬಲ್ಲವ ದಿಕ್ಕುಡಿಯನ್ನು ಮಾಡಿ ಸರ್ವನ ಸುರಿದು ವಿಶ್ವಾಸ ವಿಶ್ವಗಣಿಗಾತಗನು ಅಖಂಡ ಕಡೆ ಕಡಿದು ಮಾಡಿ ಒಡಲ ಬಿಗಿದು ಅಖಂಡ ಪಿಸಾಚಿಗಳಿಗೆ ಇಂಡಿಗೆ ತಿಂಡಿಗೆ ಕೊಡುತ್ತಲಿದ್ದೆ. ಆದರೆ ನೀನು ಬಂದು ನಮ್ಮನ್ನು ಬೇಡಿಕೊಳ್ಳಲಿಕ್ಕೆ ನಿನ್ನ ಧೈರ್ಯ ಹೇಳಲೇ ಆಚಿಕೆ ಇಲ್ಲವೇನೆ ಆಚಿಕೆ ನಡೆಯೇ ಅತಿ ಮೂರ್ಖಳೇ. ಮುಂದಿನ ತಿಂಗಳು ಚಾಗನೂರು ಗ್ರಾಮದಲ್ಲಿ ಮುಂದಿನ ತಿಂಗಳ 8ನೇ ತಾರೀಕು ಚಾಗನೂರು ಗ್ರಾಮದಲ್ಲಿ ಕರ್ಣಾರ್ಜುನ ಕಾಲದ ಮೇಲಾಟಿರುತ್ತದೆ. ಆ ಕರ್ಣಾರ್ಜುನ ಕಾಲ ಅರ್ಜುನ, ಆಹೇ ಭಾನುಮತಿ, ನೀನಾದರೂ ನನಗೆ ಬಂದ ಆಪತ್ತನ್ನು ಪರಿಹರಿಸುವೆ. ಎಷ್ಟು ಮಾತುರಕ್ಕೂ ಸಾಧ್ಯವಿಲ್ಲ. ಮೈದುನ, ಆಹೇ ಭಾನುಮತಿ, ನೀನಾದರೂ ಎನ್ನ ಮೇಲೆ ಕರುಣೆಯನ್ನು ತೋರಬಾರದೆ. ಜೈ ಮೂರ್ಖ, ಏನು ಮಾತನಾಡುವುದು? ಮೈದುನ, ಭಾನುಮತಿ, ಕೇಳುವೆನು ಕೇಳು. ಅದೇ ಚೆನ್ನಾಗಿ ಗಂಧರ್ವ ನಾಯಕ ನೆನೆಸಿಕೊಂಡ ಚಿತ್ರಸೇನನು ಅಪರಾತ್ರಿಯಲ್ಲಿ ಅಷ್ಟಪತಿಯ ಅಪರಾಧ ಗೈದನೆಂದು ಸೆರೆ ಹಿಡಿದುಕೊಂಡು ಹೋಗಿರುವನಂತೆ. ಮೈದುನನಾದ ಅರ್ಜುನ, ಹೇಗಾದರೂ ಮಾಡಿ ಪತಿಯ ಸೆರೆಯನ್ನು ಬಿಡಿಸಿಕೊಂಡು ಬಾ. ಕಂಡೆಯ ಮೈದುನನಾದ ಪರ್ತನೆ. ಕರಿಪುರದ ಅರಸಿಯಾದ ಭಾನುಮತಿ, ಮೈದುನ, ಎಷ್ಟು ಹೇಳಲು ನಿನ್ನ ಗಂಡನ ದುಷ್ಟತನ ತರೀತೆ. ಹಿಂದಕ್ಕೆ ತುಂಬಿದ ಸಭೆಯಲ್ಲಿ ದ್ರೌಪದಿಯನ್ನು ನಿಲ್ಲಿಸಿ ಸೀರೆಯನ್ನು ಸೆಳೆಯುವಾಗ ಇಂದ್ರಾಯನು ಕಂಡು ಚಪ್ಪಾಳಿಯನ್ನು ಇಟ್ಟು ನಕ್ಕಾಗ ಎನ್ನ ಹೃದಯದ ಮನೆಗೆ ಅಲ್ಲೇ ಭಾನುಮತಿ, ಅವರವರ ತಂಡವನ್ನು ತಟ್ಟನೆ ಕುಟ್ಟಿ ಒಟ್ಟು ಮಾಡಿ ದೂರ ಬಿಡುತ್ತಿದ್ದನು. ಆದರೆ ಸಕಲ ಹೃದಯನಾದ ನಮ್ಮಣ್ಣನ ಆಜ್ಞೆಯಂ ಇರಬಾರದೆಂದು ಸುಮ್ಮನೆ ಇದ್ದನು. ನಮ್ಮಣ್ಣನ ಆಜ್ಞೆ ಆಗುವ ತನಕ ಈ ಕಾರ್ಯ ಆಗಲಾರದು. ಬುದ್ಧಿಗೇರಿ ಆಕೆಗೆ ಎತ್ತಿರಲಿ. ಅಹೋ ಮಾವ, ಎಲ್ಲರ ಮುಂದೆ ನನ್ನ ಮನದೊಳಗಿರುವ ದುಃಖವನ್ನು ಹೇಳಿದರೂ ಕೂಡ ಯಾರೊಬ್ಬರೂ ಎನ್ನ ಸಹಾಯಕ್ಕೆ ಬರಲಿಲ್ಲ. ಮಾವಯ್ಯ, ಈ ಸಮಯದಲ್ಲಿ ನನಗೆ ನೀನಲ್ಲದೆ ಮತ್ತಾರ ದಿಕ್ಕು. ಹೇಗಾದರೂ ಮಾಡಿ ಪತಿಯ ಸೆರೆಯ ಬಿಡಿಸಿ
ಅಲ್ಲಿಯವರೆಗೂ ಬಿಡಲಾರನು ನಾನೆಲ್ಲ ಪಾದವ. ಅಮ್ಮ ಕರುಣೆ ಮಳೆಯ ಭಾನುಮತಿ, ಮಾವಯ್ಯ, ನಿನ್ನ ಪತಿಯ ಸೆರೆ ಹಿಡಿದು ನಿನ್ನ ಪತಿಯ ಗಂಧರ್ವರು ಬಂಧಿಸುವ ಇವರೊಂದು ಕಂದೆ ಕುಂದೆ ಬಡಪ ಯಾರು ಜೊತೆಗೆ. ಅಮ್ಮ ಭಾನುಮತಿ, ಮಾವಯ್ಯ, ಆಪತ್ಕಾಲ ದಾರಿಗೇನು ಸ್ಥಿರವಲ್ಲ. ನಿನ್ನ ಸಂಕಟವನ್ನು ನಾನು ನೋಡಲಾರೆ, ನಿನ್ನ ದುಃಖವನ್ನು ಕೇಳಲಾರೆ. ಪರನ ಆಪತ್ತಿಗೆ ನೆರವಾದ ಪಾಪಿಯ ಮುಖವನ್ನು ನೋಡಬಾರದು ದೂಷಿತ ವಾಕ್ಯವಿಟ್ಟು. ಆಪತ್ಕಾಲ ದಾರಿಗೆ ಸ್ಥಿರವಲ್ಲ, ಜಾಗೃತಿ. ಪತಿಯ ಸೆರೆ ಬಿಡಿಸಿ ತಂದು ನಿಲ್ಲಿಸಿದ್ರೆ ನನಗೆ ಯಾರೋ ಜಾಗೃತಿ. ಪರಾಕ್ರಮ ಸಂಕಟನ ತಿಟ್ಟ ತುಟಿ ಸೆಟಗೆಲ್ಲದ ಗೆದ್ದನ ಸಿಳಿ ಸಾವಿರ ಹೊಳಬರುತ್ತಿವೆ. ಗರ್ಜನ ಗೆದ್ದೆ ಕೊಟ್ಟಿಸಿ ಕುರುಪನ ಮದ ಮಡದಿ ಭಾನುಮತಿ ನುಡಿದ ವಚನ ಗಣತಿಯ ಮಾತ ಕಡಮ ಕೊಡಲಿ ಧರ್ಮಜನ ಹೊಡೆದು ಕೆಳವೆ. ಅಯ್ಯೋ ಏನು ಮಾಡಲಿ, ಎಷ್ಟು ದುಡುಕು ಮಾಡಿ ಕಾಡರನ್ನು ಸೇರಿಸಿದ ಗಣಪತಿ ಕುರುಪನ್ನು ಮಡದಿ ಬಂದು ಗೋಳಾಡಿದರೆ ಲಕ್ಷ್ಮೀಪತಿಯಾದ ನಿನ್ನ ಒಡೆಯನ್ನು ಬಿಡಿಸಿಕೊಡುವನೆಂದು ದೃಢವಾಗಿ ಭಾಷೆ ಮಾಡಿದರು. ಅಯ್ಯೋ ಈ ಧರ್ಮದ ಏನು ಮಾಡಲಿ, ಗಕ್ಕನತೆ ಕೇಳ ಬಿಡಿದು ಆ ಕರ್ತನ ಮನೆ ನುಗ್ಗಿ ಬಿಡಲೇ, ಇಲ್ಲವೇ ಏನು ಮಾಡಲಿ, ಇಲ್ಲವೇ ಪದಳದಿ ಕದಗಿದ್ದ ಸತ ಬಡಿದು ತೆರೆ ಬದಲು ಕಡೆಗಳಿಗೆ ತೆಗೆದು ಇಡಲೇ. ಅಯ್ಯೋ ಎನ್ನ ಕೋಪ ತಾಪಕ್ಕೆ ವಿತರಿಸಲಾರನು ಕಂಡಿಯ ತನುಜಯ ಭಾನುಮತಿಗೆ ಮಾತು ಕೊಟ್ಟಿರುವುದು ಬಹಳ ಅನ್ಯಾಯ. ಆವೋ ಸೋಮಕುಲ ತಾಮನಾದ ಅಣ್ಣ ಭೀಮಸೇನ, ನಮ್ಮ ಫಲ್ಗುಣ ಸೈರಿಸು ನಾನೊಂದು ಪರಿಯಾಗಿ ಹೇಳಿದನು, ಇತ್ತ ಬಿಟ್ಟು ಕೇಳು. ಅದೇನು ಚೆನ್ನಾಗಿ ಹೇಳು. ಅಗ್ರಜ, ಅಹೋ ಇದರ ಪರಿಣಾಮವು ಏನೆಂದರೆ ಕಡದು ತಿಂದರೂ ಕಬ್ಬಿನ ರಸವು ಸಿಹಿಯಾಗುತ್ತದೆ. ಸುಟ್ಟು ಕಾಸಿದರೂ ಬಂಗಾರದ ಕಾಂತಿ ಹೆಚ್ಚಾಗುತ್ತದೆ. ತಿಕ್ಕಿ ಎಷ್ಟು ಸಾರಿ ಹರಿದರೂ ಶ್ರೀಗಂಧದ ವಾಸನೆ ಹೆಚ್ಚಾಗುತ್ತದೆ. ಈ ಅಣ್ಣಯ್ಯ ಉತ್ತಮ ಸತ್ಯ ಗುಣಗಳುಳ್ಳ ಈ ಸ್ಟೇಜನ್ನು ತುಂಡು ಮಾಡಿದರು, ತಿಕ್ಕಿ ಹರಿದರು, ಕಷ್ಟಪಡಿಸಿದರು. ಇಂಥ ಸತ್ಯವಂತರು ಈ ಅಣ್ಣಯ್ಯನ ಒಂದು ಆತ್ಮನನ್ನು ನುಡಿದರೆ ನಾನು ಏನು ಹೇಳಲಿ? ಧರ್ಮವೇ ಜಯವೆಂಬವ ಈ ಧರ್ಮರಾಯದಲ್ಲಿ ಇಂಚಿಂಚಾದರೂ ದೋಷವಿಲ್ಲ. ಇಂಥ ಅಣ್ಣನ ಹುಡುಗುದನ್ನ ಮಾಡಬಾರದು. ಅಣ್ಣ ಪಾಂಡವರ ಗಿರಿಗಣ್ಣ ಸಂಗ್ರೋಮಧಾಮನಾದ ಭೀಮಸೇನ, ಅಹೋ ನಾ ಧರ್ಮನಂದನ, ನನ್ನ ನುಡಿಯನ್ನು ಕೇಳಿ ಸಂತೋಷ ತಾಳಿ ಉಲ್ಲಾಸದಿಂದ ಬರುವೆ ತಮ್ಮ. ನಿನಗಿಷ್ಟು ಕೋಪವಿದ್ದರೆ ಈಗೋ ಸಿದ್ಧನಾಗಿದ್ದೇನೆ. ಹಿಂದುಳಿಯದೆ ಕೊಂದು ಹಾಕಿ ಸಂತೋಷ ತಾಳಿ ಸುಮ್ಮನೆರು. ಸ್ವಲ್ಪ ಲೋಕದ ಒಡೆಯ ಮಂತ್ರದೊಂದು ಪಡೆದ ಪಾಲ್ಗುಣ. ಅಗ್ರಜ, ಕುರಪತಿಯನ್ನು ಬಿಡಿಸಿ ತಂದು ಎನ್ನ ಮುಂದೆ ನಿಲ್ಲಿಸುವ ಪರ್ಯಂತರ ಅನ್ನ ಮುಂದಾದುಕೊಳ್ಳುವುದಿಲ್ಲ. ಪರರ ಆಪತ್ತಿಗೆ ನೆರವಾದ ಪಾಪಿಯ ಮುಖವನ್ನು ನೋಡಬಾರದು ದೂಷಿತ ವಾಕ್ಯವೆಂಟು. ಆಪತ್ಕಾಲದಾರಿಗೆ ಸ್ಥಿರವನ್ನ ಜಾಗೃತಿ. ಕುರಪತಿಯ ಬಿಡಿಸಿದರು ಕಿರೀಟಿ, ನಿನಗೆ ಯಾರೋ ಸಾಟಿ. ಉಮತಿ, ನಮ್ಮ ಅಗ್ರಜನ ಆಗ್ನೇಯಮ್ಮ ಆಗಿತ್ತು, ಇನ್ನು ಯಾತಕ್ಕೆ ತರ? ಅದೇನು ದೇವ? ಗಾಳಿ ಗೋರ್ಗಾಳಿಯ ರಭಸಕ್ಕೆ ದಿಗ್ಗಜಗಳ ಗುಂಗಿ ಮುಗ್ಗಾಗುವಂತೆ ಮಹಕರಿಸುತ್ತ ಬರುತ್ತಿರುವ ವೀರನ ಹವನಾಗಿರಬಹುದು. ಇಷ್ಟು ಭಾಗ್ಯವಂತಾಗಿರಬಹುದು. ಹೌದು ದೇವ. ಸಾರಥಿ ಭೂಪತಿ, ಸಿಂಹಕ್ಕೆ ದಕ್ಷ ದ್ವಾರವನ್ನು ಧ್ವಂಸ ಮಾಡಿದ ವೀರಭದ್ರನು ಅಥವಾ ಘೋರ ದೈತ್ಯನಾದ ತಾರಕಾಸುರನ್ನು ಸಂಹರಿಸಿದ ಹರಿಮುಖದ ಷಣ್ಮುಖನು. ಹೌದು ದೇವ. ತ್ರಿಪುರ ಹರಿಯ ತ್ರಿವಿಕ್ರಮನ ಕಾಲು ತಿಳಿಯದು ಕೋಟವಿಯನ್ನು ನೊಡಗಿಸುವ ಸಿಡಿಲುಗಳಿಗೆಯಿಂದ ಹಾರಬಡಿಸುವುದಿಲ್ಲ. ಪಾಂಡುರಂಗನ ಬೆಳಕಿನ ದೌರ್ಭಾಗ್ಯದ ಭೀಮಸೇನಾಗಿದ್ದರೆ ಇಡೀ ಗಂಡಿನ ನೇತ್ರಗ್ನಿಯಿಂದ ದಂಡವಿರಬೇಕಾಗಿತ್ತು. ಹೌದು ದೇವ. ಇವನು ಭೀಮಸೇನೇ ಅಲ್ಲ. ಏಕನಿಷ್ಠೆಯಿಂದ ಉಗ್ರತಪವನ್ನು ಕೈದು ಸಾಕ್ಷಾತ್ ಶಶಿಧರನ್ನು ಮೆಚ್ಚಿಸಿ ಪಾಶುಪತಾಸ್ತ್ರವನ್ನು ಕಡೆದು
ಮಂದ ಬುದ್ಧಿಯಿಂದ ಮಾತನಾಡಿದರೆ ಬಂದ ಫಲವೇನು ಚಂದದಿಂದ ಕೇಳು. ಜಲದಿಂದ ನಿನ್ನಂತ ಕಲೆಗಳೇ ಇಲ್ಲವೆಂದು ಬಲ್ಲಿದನಾದ ಕುರವಲ್ಲವನಂ ಗಾಸಪಡಿಸಿ ಪಾಸದಿಂಪಿಗಿದು ಸುರಲೋಕದ ಪಟಮಂ ಪಿಡಿದು ಕರೆದಳೆಯೇನು. ನಿಲ್ಲು ನಿಲ್ಲು, ನಿನ್ನನ್ನು ನಾನು ಬಿಡುವುದಕ್ಕೆ ಬಂದಿಲ್ಲ. ಬಳಿಗೆ ಎನ್ನ ಕುಲ ಯುದ್ಧವನ್ನು ಮಾಡು. ಸಹಜವಾಗಿ ಯುದ್ಧ ಮಾಡಲೇ ಬಣ್ಣ. ಕೈಲಾಗದಂತರ ಕುರಪದಮಂ ಬಿಟ್ಟು ಹಿಂದಕ್ಕೆ ಓಡಿ ಹೋಗುವ ಗಂಧರ್ವ ಬಿಟ್ಟು ಬಿಡು ನಿನ್ನ ಗರ್ವ. ಅಲ್ಲ ಈ ಗಂಧರ್ವೇ ಈ ಸಮಯದಿಂದ ಧೀರೆ ಒಳಗತ್ತೆ ಯಾರು ಸೇರಿಸಲ್ಲ ಜೋರನಿಂದ ಅಡ್ಡುವ ನಿನ್ನ ನಾಲಿಗೆನು ಸೀಳ್ಬಿಡಿರುಡ ನಿನ್ನ ನಾನೇ ನಿಮ್ಮ ಪುಂಡತನಕ್ಕೆ ನಾನು ಎಂದಿಗೆ ಎದುರವನಲ್ಲ. ನಾನೇನೇ ಗಂಡಂತೆ ಮಾತನಾಡಿದ ಗುಂಡಿಗೆಯ ಕಡಿದು ಗಗನ ಮಂಡಲಕ್ಕೆ ಆರಿಸಿ ಬಿಡುವ ಮಾತ ಈ ಹತ್ತಮ್ಮನ ಬಿಡಿಸಲಿಕ್ಕೆ ಬಂದಿದ್ದೀನಿ ಅಂತ ಬಳಿರಿಯೇ ಗಂಧರ್ವ ನಾಯಕ. ಹತ್ತಿರ ಮಂದ ಬುದ್ಧಿಯಿಂದ ಮಾತನಾಡಿದರೆ ಬಂದ ಫಲವೇನು ಚಂದದಿಂದ ಕೇಳು. ಚೆನ್ನಾಗಿ ಹೋಗಲೇ ಸದವನ ಹೃದಯನಾದ ನಮ್ಮಣ್ಣನ ಆಜ್ಞೆ ಆಗಿರುವುದು. ನೀನು ಎಷ್ಟು ಹೇಳಿದರೂ ನಾನು ಕೇಳುವುದಿಲ್ಲ. ಬಳಿರೇ ಮಾತನಾಡಿದರೆ ನಿನ್ನ ಹಲ್ಲಗಳನ್ನು ಕಿತ್ತಿ ಆಕಾಶಮಂಡಲಕ್ಕೆ ಚೆಲ್ಲಿ ಬಿಡುವನು. ಕ್ಷಣ ಮಾತ್ರದಲ್ಲಿ ಯುದ್ಧಕ್ಕೆ ನಿಲ್ಲಲೇಬೇಕ. ಪರಮ ಪಾಪಿಷ್ಟ ಎಲ್ಲ ಈ ಗಂಧರ್ವನೇ. ಈ ಗೋಳ ಕೌರವರು ನಿಮಗೆ ವೀರ್ಯಲ್ಲವ ಇಂಥ ಪಾಪಾತ್ಮನ ಮೇಗೆ ಬಿಡಿಸಲು ಬಂದಿ ಸಾಧವಾಗಿ ಬಿಟ್ಟುಕೊಂಡು ಈ ಭ್ರಷ್ಟನ ಪಿಡಿ ದೈವ ಯಮನ ಸ್ವಾಧೀನ ಮಾಡಿದ ಸಂತೋಷದಿಂದ ನೀನು ಹೋಗಿ ಹಸ್ತಿನಾವತಿಯ ಪಟ್ಟಣವನ್ನು ನೃತ್ಯ ಗರಿಷ್ಠನಾದ ಧರ್ಮರಾಜನಿಗೆ ಪಟ್ಟಣ ಕಟ್ಟಿ ಪರಿಪುರದ ಸಾಮ್ರಾಜ್ಯವನ್ನು ಪರಿಪಾಲಿಸುವುದಕ್ಕೆ ದೇವರಿಂದ ಕಾರ್ಯ ಕೈಬಿಡಿಸಲು ಯುದ್ಧಂ ಬಿಟ್ಟು ಇಂಥ ಪಾಪಾತ್ಮನ ಮೇಗೆ ಬಿಡಿಸಲು ಬಂದಿ ಸಹಜವಾಗಿ ಬಿಡಿಸಿಕೊಂಡು ಅಯ್ಯೋ ಇವನು ಮಾಡಿದ ಕೃತ್ಯವು ಎಷ್ಟು ತಂದಿಗಳಲ್ಲಿ ಅದು ಎಷ್ಟು ಗಂಧರ್ವ. ಒಂದಾಂತರವು ಮಾಡು ಮಾಡಿದ ಮುರಿದು ಪುಷ್ಪಾಂಗಣ ಮರಿದು ಹಾಸಿಗೆ ಮನೆ ಮಲಗಿದಂತೆ ಈ ವಾರ್ತೆಯ ಧರ್ಮರಾಜನಿಗೆ ತಿಳಿಸಿ ಸಂತೋಷದಿಂದ ಕಾಲ ಕಳೆದು ಪಟ್ಟ ಇವನ ಬಿಡಲಾರ ಸರ್ವತ ಎಲ್ಲ ಈ ಗಂಧರ್ವ ನಾಯಕರೇ. ಬಣ್ಣ ಹಸುವಿನ ನಿನ್ನ ಪ್ರತಿ ಮಾತುಗಳನ್ನು ನಾನು ಕೇಳುವುದಿಲ್ಲ, ನಿನ್ನನ್ನು ನಾನು ಬಿಡುವುದಿಲ್ಲ. ಎಲ್ಲ ಈ ಕಾಲ ನಿನ್ನ ಜಾಗ್ರತೆಯಿಂದ ಅತಿ ಜಾಗ್ರತೆಯಿಂದ ಯುದ್ಧಕ್ಕೆ ನಿಲ್ಲಲು ಬೆಸ್ಟ್ ಪರಮ ಪಾಪಿಷ್ಟ. ಕುಲ್ಲ ಕಳ್ಳನಿಂದ ಹಟ್ಟುವೆಯಲ್ಲ ಸಹಾಯ ಆಡುವನ್ನು ಮಾಡುವುದಿಲ್ಲ. ನಿನ್ನಂತ ನಾನು ಹೆಂಗಲ್ಲ ಏ ಮೂರ್ಖರೇ, ಹಣ್ಣು ಹಂಪಲಾದಿಗಳನ್ನು ತಿಂದು ಕಾಲವನ್ನು ಕಳೆಯುವುದಲ್ಲ, ನಿನ್ನಿಂದ ಯುದ್ಧ ಮಾಡುವುದು ಸರ್ವದಾಗುವುದಿಲ್ಲ. ಏ ಮೂರ್ಖರೇ, ಇನ್ನ ಸತಿಯಳಾದ ದ್ರೌಪದಿಯ ಮಾನಭಂಗ ಮಾಡಿಸಿದವರು ಇವನಲ್ಲವೇ? ಈ ಸಭಾಮಂಡಲದಲ್ಲಿ ಮಂಡೆ ಎತ್ತದೆ ಕುಳಿತವರು ನೀವಲ್ಲವ? ಇದೆಲ್ಲ ಅರಿಯದೆ ಎನ್ನೆದುರಿಗೆ ನಿನ್ನ ಬಾಯಿಯೊಳಗಿನ 32 ತೆಗೆದು ನಿಂತಿಯಲ್ಲ, ನಿನಗೆ ನಾಚಿಕೆ ಇಲ್ಲ. ನಿನ್ನನ್ನು ಬಿಡಿಸುವಂತ ವೀರರೇ ಇಲ್ಲ. ನಿಮ್ಮ ಪುಂಡತನಕ್ಕೆ ನಾನು ಹಿಂದೆಗೆದುವುದಿಲ್ಲ. ಅಡಿಗಿಸಿ ಬಿಡುವುದಿಲ್ಲ ಸೊಲ್ಲ ಅತಿ ಜಾಗ್ರತೆಯಿಂದ ಪ್ರಭಾವ ಎಂತಂದರೆ ಅದು ಎಂತದ ಗಂಧರ್ವ. ಪತಿವ್ರತ ಸ್ತ್ರೀಯರ ಕಾಲ ದುಷ್ಟದಿಂದ ಸೋಕಿದರೆ ಮಾತ್ರ ಬಿಡುವುದು, ಇಲ್ಲವಾದ ಸುರಸುರು ಕದ್ದು ಬಿಡಿಸಿರುವುದಿಲ್ಲ. ಅವಪಾತ ಆಹೋ ಗಂಧರ್ವರೇ, ಹೀಗಿರುವುದು ಎನ್ನ ಮಂತ್ರ ಸಮಸ್ಯ. ಇನ್ನು ನನಗಪ್ಪಣೆ ಕೊಡು ಕಲ್ಬಿಡ, ಈ ಅದನ್ನು ಕುರುಬನ್ನು ಕರೆದುಕೊಂಡು ಹೋಗ್ಬೇಡ. ನಿನ್ನ ಇಷ್ಟದಂತೆ ಹೋಗಿ ಬಾ ಗಂಧರ್ವ. ಬಳಿ ಬಳಿ ಎಲ್ಲ ಸರದಿ ಕುಮದಿ ಇನ್ನೇತಕ್ಕೆಲ್ಲ ಆಲಸ್ಯ ಇನ್ನು ಮುಂದೆ ಮಧುರಮತ್ತರಾಗಿ ಅಷ್ಟ ಕಾರ್ಯಗಳ ಮಾಡಿದ ಹತಮಾತಮರಿಗೆ ದುರ್ಗತಿಯ ಪ್ರಾಪ್ತಿ. ಗೌರವನಿಗಾದ ಸ್ಥಿತಿಯನ್ನು ನಭವನ ಶಬ್ದವನ್ನು ಮಾಡಿಸುತ್ತಾ ಜಯಕಾರ ಧ್ವನಿಯಿಂದ ಜಯ ಬೇರ್ಪಡಿಸಿ ಕುಮದಿ ಎನ್ನ ಕೆಟ್ಟ ಪರಾಕ್ರಮದಿಂದ ಗಂಧರ್ವ ನಾಯಕನ ಚಿತ್ರಸೇನೆ ನಮ್ಮ ಓಡಿಸಿದನು. ಇನ್ನು ಯಾತಕ್ಕೆ ತಡ ಈ ಕೋಳಿ ಕೌರವನ
ಆಹೋ ನಿರ್ಮಲ ಚಿತ್ತನಾದ ಧರ್ಮರಾಜನೇ, ನಿನ್ನ ಆಜ್ಞೆಯ ಪ್ರಕಾರ ಈಗೋ ಗಂಧರ್ವ ನಾಯಕನಿಂದ ಬಂಧಿಸಲ್ಪಟ್ಟ ಈ ಕುಲಪತಿಯನ್ನು ಬಿಡಿಸು ತಂದಿರುವನು ನಿಮ್ಮ ಪಾದದ ಮುಂದೆ ಕೆಡವಿರುವನು. ಈಗೋ ಈ ಗಂಧರ್ವನಿಂದ ಬಂಧಿಸಲ್ಪಟ್ಟ ಪಿಚಂಡಿಯ ಕಟ್ಟುಗಳು ವಜ್ರದಾಸಿಯರು ಪಾದಂಗುಷ್ಟದಿಂದ ಬಿಡಿಸಿದರೆ ಬಿಡುವುದನ್ನು ಹೇಳಿದನು. ಅಣ್ಣ ಈಗಿರುವುದು ನೋಡು ಗಂಧರ್ವದ ವಚನ. ಪತಿವತ ಶಿರೋಮಣಿಯ ದ್ರೌಪದಿ, ಗಂಧರ್ವರಿಂದ ನನ್ನ ಪತಿ ಬಂಧಿಸಲ್ಪಟ್ಟ ಈ ಬಂದಿಗೆ ಪತಿವತ ಶಿರೋಮಣಿಯ ಪಾದಾಂಗುಷ್ಟದಿಂದ ಮುಟ್ಟಿಸಿದರೆ ಕಟ್ಟಿದ ಕಟ್ಟುಗಳು ಬಿಡುವಂತೆ. ಆದ ಕಾರಣ ನಿನ್ನಲ್ಲಿ ಪತಿವತ ಧರ್ಮವು ದುರ್ದುರಿತವಾದರೆ ಗಂಧರ್ವರಿಂದ ಬಂಧಿಸಿದ ಈ ಬಂದಿಗೆ ಬಿಡಿಸಿ ಕುಲಪತಿಯನ್ನು ಶರಣ ಬಿಡಿ ಪರಿಹರಿಸು. ನಿನ್ನ ಕಾಂತೆ ಗುಣವಂತೆ ಪ್ರಾಣೇಶ್ವರ, ಪರಮೇಶ್ವರಿ, ಈ ದುರ್ಮಾರ್ಗನ ಸೆರೆಯನ್ನು ಬಿಡಿಸಂತೆ ಹೇಳಿದೆಯಲ್ಲ, ಅಯ್ಯೋ ಇವನು ಮಾಡಿದ ಕೃತಿಯನ್ನು ನೆನೆಸಿಕೊಂಡರೆ ಪಾದದಿಂದ ಹಿಡಿದು ಮಸ್ತಕದವರೆಗೂ ಬೆಂಕಿ ಹತ್ತಿ ಉರಿಯುವುದು. ನಾನು ಸರ್ವತಾ ಬಿಡಿಸಲಾರನು ಕಾಂತ ಗುಣವಂತ. ಹಾಗೆಯೇ ಸತ್ಯಮಣಿಗಳಾದ ದ್ರುಪನಂದನೇ, ಕಾಂತ ನಿನ್ನ ಬುದ್ಧಿಗೆ ನಾನು ಏನು ಹೇಳಲೇ? ಅದೇನು ಪ್ರಿಯ? ಈ ಪೃಥ್ವೀಪನಾದ ಅಣ್ಣನ ಮುತ್ತರಕ್ಕೆ ಸ್ಪರ್ಶವಿಯಲ್ಲ, ಇದಕ್ಕೆ ನಾನು ಏನು ಮಾಡಲಿ? ಇದೇ ಸಮಯ ಅದು ಹೇಗೆಂದರೆ ನಿನ್ನ ಗತಿಯನ್ನು ಪರಿಹರಿಸಿಕೊಳ್ಳಲಿಕ್ಕೆ ಅವನನ್ನು ನಿನ್ನ ಭಾಗದಿಂದ ದಂಡಿಸು, ನಿನ್ನ ಛಲವನ್ನು ತೀರಿಸು. ಯೋಚನೆ ಯಾತಕ್ಕೆ ನಾರಿಮಣಿ ನಿಮಣಿ? ಕೆಲೋ ದುರ್ಮಾರ್ಗನೇ, ಅಂದು ತುಂಬಿದ ಸಭೆಯೊಳಗೆ ನನ್ನನ್ನು ಪರಿಪರಿಯಿಂದ ಅವಮಾನಗೊಳಿಸಿದಿರಲ್ಲ, ಈಗ ಎಲ್ಲಿಗೆ ಹೋಯಿತು ನಿಮ್ಮ ಶೌರ್ಯ? ನಿನ್ನ ಮುಖಕ್ಕೆ ಬೆಂಕಿ ಹತ್ತಲಿ. ಅನುದಾದಿಗೈರ ಆಗ್ರಜ, ನನ್ನಿಂದ ಈ ರಣದಲ್ಲಿ ಬಲು ಬಳದ್ದೀರಾ, ಬಲು ಪರಿಪರಿಯಿಂದ ನೊಂದಿರಿ. ಇಂದಿಗೆ 12 ವರ್ಷ ವನವಾಸ ಮುಗಿದವು, ಅಜ್ಞಾತವಾಸಕ್ಕೆ ಹೋಗಬೇಕು. ಇದಕ್ಕೆ ಏನು ಹೇಳ್ತೇಳೆ ಹೇಳಿರಿ ಹರಿದರೆ ವೀರಾದ ವೀರರೇ. ಆಹೋ ಅಣ್ಣಯ್ಯ, ನೀನು ನಮಗೆ ಹೇಳಿ ತಡೆಯುವುದಕ್ಕೆ ಮುಖ್ಯವಾಗಿ ನಿನ್ನ ಹಾಕಿ ಎಂಬ ಕಣ್ಣಿನೊಳಗಿಲಿಕ್ಕೆ ಸುಮ್ಮನಿರಬೇಕಾಗಿತ್ತು. ನಾವು ಎಂತ ಶೂರರಾದರೇನು, ಎಷ್ಟು ವಿಚಕ್ಷಣವಿದ್ದರೇನು, ದ್ವೀಪದ ಪಶುಗಳಂತೆ ಇರುವೆವು. ನಿನ್ನ ಹಾಕಿಗೆ ಬದ್ಧರಾದ ಮೇಲೆ ಈ ವನವಾಸಕ್ಕೆ ಬಂದೆವು. ಯಾವಾಗ ನೀನು ಜೂಜನ್ನಾಡಿದೆಯೋ ಆವಾಗಲೇ ನಮಗೆ ಕಷ್ಟ ಎಂಬುದು ತೋರಿರುವುದು. ಕಾಲಕ್ಕೆ ಎತ್ತಮಿಲ್ಲ ಕಂಡೆಯ ಅಗ್ರಜ. ಆಗ್ರಜ, ಇನ್ನು 1 ವರ್ಷ ಅಜ್ಞಾತವಾಸವು. ನಾವು ಗೆದ್ದರೆ ನಮ್ಮ ರಾಜ್ಯವನ್ನು ಕುರುಪತಿ ಕಡೆಯಿಂದ ಶ್ರೀಕೃಷ್ಣನು ವಿಭಾಗ ಮಾಡಿಕೊಡುವನು. ಇಲ್ಲವಾದರೆ ಪರಿಣಾಮಿದ್ದಂತೆ ನಡೆಯಲಿ ಸಹಸಾತರರೇ. ಆಹೋ ಅಣ್ಣಯ್ಯ, ತಾವು ಯೋಚಿಸಿದ ಕಾರ್ಯಕ್ಕೆ ಒಂದು ಗುಪ್ತವಾದ ಒಂದು ಸ್ಥಳ ಉಂಟು. ಅದು ಯಾವುದು? ಅದು ದಾಮದಂಡರೆ. ಈಗೋ ಉತ್ತರ ಭಾಗದೋಳು ಮಚ್ಚನಗರ